ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ನೋಡಿ ಫ್ರೆಂಡ್ಸ್, ಕೇಂದ್ರ ಸರ್ಕಾರದಿಂದ RRB ಡಿ ಅನ್ನು ಭರ್ತಿ ಮಾಡಿಕೊಳ್ಳುತ್ತಿದೆ. ಇದು ಒಂದು ಗ್ರೇಡ್ 1 ಗ್ರೇಡ್ 2 ಹುದ್ದೆಗಳಾಗಿರುತ್ತೆ. ಈ ಹುದ್ದೆಗಳು ನೋಡೋದಾದ್ರೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟ ವಿವರ ಈ ರೀತಿ ಇದೆ ಫ್ರೆಂಡ್ಸ್. ಇದು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಟೆಕ್ನಿಕಲ್ ಗ್ರೇಡ್ 1 ಅಂತ ಕೊಟ್ಟಿದ್ದಾರೆ. ಈ ಹುದ್ದೆ ಇದು ಲೆವೆಲ್ 5 ಆಗಿರುತ್ತೆ. ಇವರ ವೇತನ ಶ್ರೇಣಿ ಬಂದು 29,200 ರೂಪಾಯಿ ಆಗಿರುತ್ತೆ. ಇದು ಮೆಡಿಕಲ್ ಸ್ಟ್ಯಾಂಡರ್ಡ್ B1 ಆಗಿರುತ್ತೆ. ಮತ್ತು ಏಜ್ ನೋಡೋದಾದರೆ 18 ವರ್ಷದಿಂದ 33 ವರ್ಷಗಂಟ ಏಜ್ ಲಿಮಿಟ್ ಇದೆ. ಇದರ ಟೋಟಲ್ ವೇಕೆನ್ಸಿ ಬಂದು 323 ವೇಕೆನ್ಸಿಗಳಾಗಿರುತ್ತೆ ಫ್ರೆಂಡ್ಸ್. ಇದು ಬಂದು ಟೆಕ್ನಿಕಲ್ ಗ್ರೇಡ್ 1 ಆಗಿರುತ್ತೆ. ಮತ್ತು ಟೆಕ್ನಿಕಲ್ ಗ್ರೇಡ್ 3 ನೋಡೋದಾದರೆ ಇದು ಲೆವೆಲ್ 2 ಆಗಿರುತ್ತೆ ಫ್ರೆಂಡ್ಸ್. ಇವರ ವೇತನ ಬಂದು 19,900 ರೂಪಾಯಿ ಸ್ಟಾರ್ಟಿಂಗ್ ವೇತನ ಇರುತ್ತೆ. ಓಕೆನಾ. ಏಜ್ ಲಿಮಿಟ್ ನೋಡೋದಾದರೆ 18 ವರ್ಷದ ಮೇಲ್ಪಟ್ಟ ಅಭ್ಯರ್ಥಿಗಳು ಮತ್ತು 30 ವರ್ಷ ಒಳಗಿರಬೇಕು ಏಜ್ ಲಿಮಿಟ್ ಇವ್ರಿಗೂ. ಓಕೆನಾ. ಇದು ಟೋಟಲ್ ವೇಕೆನ್ಸಿ ಬಂದು ಇದು 6,234 ವೇಕೆನ್ಸಿ ಆಗಿರುತ್ತೆ. ಮತ್ತು ಗ್ರೇಡ್ 1 ಗ್ರೇಡ್ 3 ಟೋಟಲ್ ವೇಕೆನ್ಸಿ ನೋಡೋದಾದರೆ 6,557 ವೇಕೆನ್ಸಿಗಳಾಗಿರುತ್ತೆ. ಓಕೆನಾ ಫ್ರೆಂಡ್ಸ್. ಅದೇ ರೀತಿ ಹುದ್ದೆಗಳಿಗೆ ಸಂಬಂಧಪಟ್ಟ ಕ್ವಾಲಿಫಿಕೇಶನ್ ನೋಡೋದಾದರೆ ಗ್ರೇಡ್ 1ಗೆ ಬಂದು ಭೌತಶಾಸ್ತ್ರ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ತಗೊಂಡಿರಬೇಕು. ಓಕೆನಾ. ಮತ್ತು ITI ಅಥವಾ ಇನ್ಸ್ಟ್ರುಮೆಂಟೇಷನ್ ವಿಜ್ಞಾನ ಪದವಿ BSc ಮಾಡಿರೋರಿಗೆ ಇದರಿಗೆ ಗ್ರೇಡ್ 1ಗೆ ಅರ್ಹರಾಗಿರುತ್ತಾರೆ. ಓಕೆನಾ ಫ್ರೆಂಡ್ಸ್. ಅದೇ ರೀತಿ 3 ವರ್ಷ ಇಂಜಿನಿಯರಿಂಗ್ ಡಿಪ್ಲೊಮೊ ಇಂಜಿನಿಯರಿಂಗ್ ಪದವಿ ಮಾಡಿದವರು ಇದ್ರಿಗೂ ಪದವಿ ಮತ್ತು ಇಂಜಿನಿಯರಿಂಗ್ ಮಾಡಿದವ್ರು ಇದ್ರಿಗೆ ಅರ್ಹರಾಗಿರ್ತಾರೆ ಗ್ರೇಡ್ 1ಗೆ. ಅದೇ ರೀತಿ ಗ್ರೇಡ್ 2ಗೆ ನೋಡೋದಾದರೆ ಇವರು 10th ಪಾಸ್ ಆಗಿದ್ರೆ 10th ಮೇಲೆ ಇವರು ITI ಇಲ್ಲಾಂದರೆ NCTV SCTVಯಿಂದ ಇವರು ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಸರಿನಾ. ಮತ್ತು ಸೆಕೆಂಡ್ PUCಯಲ್ಲಿ ಇವರು ಭೌತಶಾಸ್ತ್ರ ಮತ್ತು ಗಣಿತ ಸಬ್ಜೆಕ್ಟ್ಗಳನ್ನು ಇವರು ಓದಿರಬೇಕಾಗಿರುತ್ತೆ. ಅಂದರೆ ಸೈನ್ಸ್ ತಗೊಂಡಿರೋರಿಗೆ ಈ ಉದ್ಯೋಗ ಬೆನಿಫಿಟ್ ಇರುತ್ತೆ ಫ್ರೆಂಡ್ಸ್. ಡಿಗ್ರಿಯಲ್ಲಿ BSc ಮಾಡಿರೋರಿಗೆ ಈ ಉದ್ಯೋಗ ಬೆನಿಫಿಟ್ ಇರುತ್ತೆ. ಮತ್ತು ಇಂಜಿನಿಯರಿಂಗ್ ಮಾಡಿರೋರಿಗೆ ಬೆನಿಫಿಟ್ಟು. ಓಕೆನಾ. ಕಾಮರ್ಸ್ ಮತ್ತು ಆರ್ಟ್ಸವ್ರಿಗೆ ಈ ಉದ್ಯೋಗ ಅಪ್ಲಿಕೇಬಲ್ ಆಗಲ್ಲ ಫ್ರೆಂಡ್ಸ್. ಅದೇ ರೀತಿ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ OBC ಅವರಿಗೆ 500 ರೂಪಾಯಿ ಇದೆ. SC ST ಎಕ್ಸ್ ಸರ್ವಿಸ್ ಮ್ಯಾನ್ PWBD ಫೀಮೇಲ್ ಟ್ರಾನ್ಸ್ಜೆಂಡರ್ ಇವ್ರಿಗೆ ಬಂದು 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಮತ್ತು ಸಿಲೆಬಸ್ ನೋಡೋದಾದರೆ ಇವು ಹುದ್ದೆಗೆ ಸಂಬಂಧಪಟ್ಟ ಗ್ರೇಡ್ 1ಗೆ ಎಕ್ಸಾಮ್ ಪ್ಯಾಟ್ರನ್ ನೋಡೋದಾದರೆ ಸಬ್ಜೆಕ್ಟು, ನಂಬರ್ ಆಫ್ ಕ್ವಶನ್ಸು, ಮಾರ್ಕ್ಸ್ ಆಫ್ ಈಚ್ ಸೆಲೆಕ್ಷನ್. ಜನರಲ್ ಅವೇರ್ನೆಸ್ ಬಂದು 10 ಕ್ವಶನ್ ಇರುತ್ತೆ. ಓಕೆನಾ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 15 ಕ್ವಶನ್ ಇರುತ್ತೆ. ಬೇಸಿಕ್ ಆಫ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ಸ್ 20 ಕ್ವಶನ್ ಇರುತ್ತೆ. ಮ್ಯಾಥಮೆಟಿಕ್ಸ್ ಬಂದು 20 ಕ್ವಶನ್ನು. ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬಂದು 35 ಕ್ವಶನ್. ಟೋಟಲ್ 100 ಕ್ವಶನ್ಗಳಿರುತ್ತೆ. ಓಕೆನಾ ಫ್ರೆಂಡ್ಸ್. ಅದಕ್ಕೆ ಮಾರ್ಕ್ಸ್ ಬಂದು 100 ಮಾರ್ಕ್ಸ್ ಇರುತ್ತೆ. ಟೋಟಲ್ ಮಾರ್ಕ್ಸ್ ಬಂದು. ಓಕೆನಾ. 90 ನಿಮಿಷ ಈ ಎಕ್ಸಾಮ್ ನಡೆಸ್ತಾರೆ ಫ್ರೆಂಡ್ಸ್ RRB ಅವರು. ಅದೇ ರೀತಿ ಗ್ರೇಡ್ 3ಗೆ ನೋಡೋದಾದರೆ ಎಕ್ಸಾಮ್ ಪ್ಯಾಟ್ರನ್ನು ಸಬ್ಜೆಕ್ಟು, ನಂಬರ್ ಆಫ್ ಕ್ವಶನ್ಸು, ಮಾರ್ಕ್ಸ್. ಮ್ಯಾಥಮೆಟಿಕ್ ಬಂದು 25 ಇರುತ್ತೆ, 25 ಮಾರ್ಕ್ಸು. ಜನರಲ್ ಇಂಟೆಲಿಜೆನ್ಸ್ ಬಂದು
25 ಮಾರ್ಕ್ಸ್ಗೆ 25 ಕ್ವಶನ್ನು. ಓಕೆನಾ. ಜನರಲ್ ಸೈನ್ಸ್ ಬಂದು 40 ಕ್ವಶನ್ನು 40 ಮಾರ್ಕ್ಸು. ಜನರಲ್ ಅವೇರ್ನೆಸ್ ಬಂದು 10 ಕ್ವಶನ್ನು 10 ಮಾರ್ಕ್ಸು. ಟೋಟಲ್ 100 ಕ್ವಶನ್ನು 100 ಮಾರ್ಕ್ಸ್ ಇರುತ್ತೆ. ಇದು ಬಂದು 90 ನಿಮಿಷ ಎಕ್ಸಾಮ್ ಇರುತ್ತೆ ಫ್ರೆಂಡ್ಸ್. ಇದೂ ಸೇಮ್. ಓಕೆನಾ. ಅದೇ ರೀತಿ ಅಪ್ಲಿಕೇಶನ್ ಡೇಟ್ ಮತ್ತು ನೋಡೋದಾದರೆ ನೋಡಿ ಫ್ರೆಂಡ್ಸ್, ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 30/6/2026 ಅಂದರೆ ಇವತ್ತೇ ನಾನು ವಿಡಿಯೋ ಮಾಡ್ತಾ ಇರೋದು. ಓಕೆನಾ. ಕ್ಲೋಸಿಂಗ್ ಡೇಟ್ ಬಂದು ಅಪ್ಲಿಕೇಶನ್ 29/7/2026 ಕ್ಲೋಸಿಂಗ್ ಡೇಟ್ ಆಗಿರುತ್ತೆ. ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಫೀಸ್ ಫಾರ್ ಪೇಮೆಂಟ್ ಫಾರ್ ದ ಸಬ್ಮಿಟ್ ಅಪ್ಲಿಕೇಶನ್ ಅಂದರೆ 31/7/2026 ಪೇಮೆಂಟು ಲಾಸ್ಟ್ ಡೇಟ್ ಬಂದು 31/7/2026 ಆಗಿರುತ್ತೆ. ಓಕೆನಾ. ಇಷ್ಟು ಫ್ರೆಂಡ್ಸ್ RRBಯಲ್ಲಿ ಗ್ರೇಡ್ 1 ಗ್ರೇಡ್ 3 ಹುದ್ದೆಗಳಿಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಮತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಈ ಅಪ್ಲಿಕೇಶನ್ ಲಿಂಕ್ ಬೇಕಾಗಿದ್ದರೆ ಕಾಮೆಂಟ್ ಮಾಡಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ವಿತ್ ಡೈರೆಕ್ಟ್ ಲಿಂಕು. ಅದರಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಿ. ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಒಂದು ಲೈಕನ್ನು ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.